ಅತ್ತಿ ನೀರ್ ಹಾಕೊಡ್ತೀನಿ, ಜಳಕ ಮಾಡಾಕತ್ರಿ ಬರ್ರಿ. ಹಾಂ ಬನ್ನಿ ನಡಿ. ಮಾಮ ಚಾ ತಗೋರಿ. ಚಾ ತಂದವ? ಹಾಂ ತಾ. ರೀ ಇವತ್ತು ಜಲ್ದಿ ಬರ್ರಿ. ಯಾಕೆ? ಯಾಕೂ ಇಲ್ರಿ, ಸುಮ್ಮ ಹಂಗೆ ಹೇಳ್ದೆ. ಸರಿ ಆಯ್ತು, ಬರ್ತೀನಿ. ನಾನು ಡ್ಯೂಟಿ ಟೈಮ್ ಆಯ್ತು, ನಾನು ಬರ್ತೀನಿ. ಬಾಯ್. ಬಾಯ್ ರೀ. ನಾಳೆ ಹಬ್ಬ ಐತವ, ಬ್ಯಾಳಿ ಹಾಕಿ ಹೋಳಿಗೆ ಅದು ಮಾಡು. ಸ್ಯಾಂಡ್ಗಿ ಹಪ್ಪಳ ಅದು ಕರಿ, ಮತ್ತು ಅದು ತುಪ್ಪದು ಐತಿಲ್ಲ ನೋಡು ಒಂದು ಸ್ವಲ್ಪ. ಹಾಂ ರೀ ಅತ್ತಿ, ಆಯ್ತು ರೀ. ಎಷ್ಟು ಚಲೋ ಸಸಿ ಅದೀವ, ಇಂಥ ಸಸಿನ ಪಡಿಬೇಕಾದ್ರೆ ನಾ ಪುಣ್ಯ ಮಾಡೀನಿ ನೋಡು. ಇಲ್ರಿ ಅತ್ತಿ, ನಿಮ್ಮಂತ ತಾಯಿ ಅಂತ ಅತ್ತಿ ಸಿಗಾಕ ನಾ ಪುಣ್ಯ ಮಾಡೀನ್ರಿ. ಏ ಇಲ್ಲ 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 ಇಲ್ಲ, ನಿನ್ನಂಥ ಹೆಂಡತಿ ನಿಮ್ಮಂಥ ತಾಯಿ ಸಿಗ್ಬೇಕಾದ್ರೆ ನಾನು ಪುಣ್ಯ ಮಾಡೀನಿ. ಹೋಗುವ, ನಿನ್ನ ಗಂಡ ಬಂದಾನು ಚಾದು ಮಾಡಿಕೊಡೋಗು. ಹಾಂ ರೀ ಅತ್ತಿ, ಆಯ್ತು ರೀ. ಮತ್ತೇನ್ರಿ ವಿಶೇಷ ಸುದ್ದಿವ? ಏನೂ ಇಲ್ರಿ ಅತ್ತಿ. ಏನೂ ಇಲ್ಲಂದ್ರೆ ಹೆಂಗ್ವಾ? ಮದುವೆ ಆಗಿ ಇಷ್ಟು ವರ್ಷ ಆತು, ನಿನ್ನ ಜೊತೆನ ಬಾಜು ಮನೆ ಶಾಂತವನ್ ಮಗನು ಮದುವೆ ಆತ, ತಿರುಗಿ ಹಾಕಿ ಮೊಮ್ಮಕ್ಕಳನ್ನ ಕಡ್ಲು. ನಮಗೆ ಆಗುವಾಗ ಅಂಥ ಭಾಗ್ಯ. ಇರ್ಲಿ ಬಿಡು, ಇನ್ನೂ ಸಣ್ಣವ್ರು ಅದಾರ, ದೇವ್ರು ಕೊಟ್ಟಾಗ ಆಗ್ತಾವ. ರೀ ಇವತ್ತು ಅತ್ತೇರಿ ಮತ್ತೇನಾರೇ ಸುದ್ದಿ ಅಂತೇಳಿ ಕೇಳಾಕತ್ತಿದ್ರಿ. ಎಷ್ಟು ದವಾಖಾನಿಗೆ ತೋರಿಸಿದ್ರು, ಎಷ್ಟು ದೇವ್ರಿಗೆ ಬೇಡ್ಕೊಂಡ್ರು ಒಟ್ಟ ನಿಂದ್ರಾಕತ್ತೇ ಇಲ್ರಿ. ಏನು ಮಾಡ್ಬೇಕಂತೇಳಿ ನಂಗೆ ಒಟ್ಟ ಗೊತ್ತಾಕತ್ತಿಲ್ರಿ. ಭಾಳ ಅಂದ್ರೆ ಭಾಳ ಚಿಂತೆ ಆಕತ್ತೈತಿ ನೋಡ್ರಿ. ಏ ಹುಚ್ಚಿ, ಯಾಕೆ ವಿಚಾರ ಮಾಡ್ತೀವಿ? ನಮ್ಮ ದಯದಾಗಿದ್ರೆ ಆಗ್ತಾವು, ಇಲ್ಲ ಅಂದ್ರೆ ಇಲ್ಲ. ಯಾಕೆ ಚಿಂತೆ ಮಾಡ್ತೀವಿ? ನೀವು ವಿಚಾರ ಮಾಡಕ್ಕೆ ಹೋಗ್ಬೇಡ, ದೇವ್ರು ಕೊಟ್ಟಾಗ ಆಗ್ತಾವು. ಏನು ಮಾಡೋದ್ರಿ, ಈ ಸರನು ನೆಗೆಟಿವ್ ಬರ್ತಲ್ಲ. ಎಷ್ಟು ದವಾಖಾನಿಗೆ ತೋರಿಸಿದ್ರು ಈ ಸರನು ಏನೂ ಉಪಯೋಗ ಆಗಲಿಲ್ಲ ನೋಡ್ರಿ. ಯಾಕೆ ವಿಚಾರ ಮಾಡ್ತೀವಿ? ಯಾಕಾರ ಚಿಂತೆ ಮಾಡ್ತೀವಿ? ಮಕ್ಳಿದ್ರೇ ಜೀವನ. ನನ್ನ ಹಣೆ ಬರೇ ಸುಮಾರು ಐತೆ ಹೇಳ್ರಿ. ಆಗ್ತಾವ ತಗೋ, ಯಾಕೆ ಚಿಂತೆ ಮಾಡ್ತೀವಿ? ಎಷ್ಟು ಮಂದಿಲ್ಲ ಜಗತ್ತಿನಾಗ ಮಕ್ಳು ಇರ್ಲಾರ್ದವ್ರು. ಹಾಂ, ಚಿಂತೆ ಮಾಡ್ಕೇಸಿ ನೀ ಏನಾರು ಮಾಡ್ಕೊಂಡಂದ್ರೆ ಚಿಂತೆ ಮಾಡಕ್ಕೆ ಹೋಗ್ಬೇಡ, ಆತವ. ನಂಗಂದ್ರೂ ಭಾಳ ಕಷ್ಟ ಆಗ್ತೈತ್ರಿ. ನನ್ನ ಮಕ್ಳು ಬೇಕನ್ಸಕತ್ತೈತ್ರಿ. ಹೆಂಗಾರೆ ಮಾಡಿ ನಂಗೆ ಮಕ್ಳು ಬೇಕ್ರಿ. ಹೆಂಗದಂದ್ರೆ ಹೆಂಗೆ? ದವಾಖಾನೆ ತೋರ್ಸಾತೀವಿ, ನಿಂದ್ರಲ್ಲಿ ದೇವ್ರು ಕೊಡಲಿಲ್ಲ ಅಂದ್ರೆ ನಾವೇನು ಮಾಡಬೇಕು? ನಂಗೆ ಭಾಳ ತ್ರಾಸ ಆಕೈತ್ರಿ, ನಂಗೆ ಭಾಳ ಸಂಕಟ ಆಕೈತ್ರಿ. ಇರಲಿ ನೋಡು, ದೇವ್ರು ಎಲ್ಲಿ ತನಕ ಕಾಡ್ತಾನೆ ಕಾಡಲಿ. ಒಂದಿಲ್ಲ ಒಂದಿನ ದೇವ್ರು ನಮಗೂ ಚಲೋದು ಮಾಡ್ತಾನೆ. ಯಾಕ್ರಿ ಒಟ್ಟ ಮನೆ ಕಡೆ ಬಂದೇ ಇಲ್ಲ? ಬಂದಿಲ್ವ, ಹಂಗೆ ಮನ್ಯಾಗ ಇರ್ತೈತ್ಲ ಏನ್ರಿ ಒಂದು. ಬಂದಿಲ್ಲ. ಅಡಿಗೆ ಅದು ಅಡಿಗೆ ಆಗ್ಯಾದ ನೋಡ್ರಿ. ನಿಮ್ದ್ರಿ? ಅನ್ನಕ್ಕೆ ನೀರು ಇಟ್ಟಾಳ, ಅಕ್ಕಿ ಹೆಸರು ಮಾಡಿ ಕೊಡ್ಲಾಕತ್ತೇನು ನೋಡಿ. ಹೌದ್ರಿ. ಮತ್ತು ರೀ ಊಟ ಅದು ಆಗ್ಯಾದ್ರಿ? ನಾಷ್ಟ ಅದು ಆಗೈತೆ ನೋಡಿ. ಮೊಮ್ಮಕ್ಕಳೆಲ್ಲ ಆರಾಮದಾರ? ಹಾಂ ರೀ, ಎಲ್ಲರೂ ಆರಾಮದಾರ ನೋಡ್ರಿ. ಮತ್ತು ನಿಮ್ಮ ಸೊಸಿಗೆ ಮಕ್ಳು ಏನಾರ ಆಗ್ಯಾವೇನ್ರಿ? ಎಲ್ಲಿ ಮಕ್ಳವ ಏನು, ಎಲ್ಲಿದ್ದಾನೆ ಮಾಡ್ಕೊಂಡಿವಿ ಏನೋ. ಸಾಕಾಗಿ ಹೋಗೈತಿ. 5 ವರ್ಷ ಆತಿನ ಮಕ್ಳಿಲ್ಲ, ಮರಿ ಇಲ್ಲ. ಸಾಕಾಗಿ ಹೋಗೈತಿ. ನಿಮ್ದೊಂದು ಗೊಡ್ಡೆ ಮಿತ್ಲ ಮಾರ್ರಿ, ಏನ್ ಮಾಡ್ರಿ? ಹೌದ್ರಿ, ನಾ ಕೇಳಾಕತ್ತಾರಿ. ಮಾರ್ಬಿಡ್ರಿ, ಅದೇನ್ ಮಾಡ್ತೀರಿ ಇಟ್ಕೊಂಡು? ಮಾರಿ ಬಿಡುದು. ಹಾಂ ರೀ. ಹೋತ್ ನೋಡಿ ಒಳಗೆ. ಏನು ಮಕ್ಳಿಲ್ಲ, ಮರಿ ಇಲ್ಲ. ಸಾಕಾಗಿ ಹೋಗೈತಿ. ಎಲ್ಲಿದ್ರೆ ಮಾಡ್ಕೊಂಬನ್ನಿ ಆಂಬಲ್ಲಿ. ನನಗಂತೂ ಚಿಂತೆ ಆಗಿಬಿಟ್ಟೈತಿ ನೋಡುವ. ಒಟ್ಟು ಯಾಕೆ ಆಡ್ರಿ, ಸಾಕಾಗಿ ಹಂಗ್ಯಾಕಂದ್ರಿ ನಿಮ್ಮ ಸೊಸಿ ತಪ್ಪಿಗೆ ತಿಳ್ಕೊಂಡಾಳ ನೋಡ್ರಿ. ಮತ್ತೆ ತಿಳ್ಕೊಳ್ ಬಿಡುವ, ತಿಳ್ಕೊಳತ್ತಂದ ಅಂದಿನಿ. ಸಾಕಾಗಿ ಹೋಗಿತ್ತು ಅದ್ರ ಕಾಲಾಗ. ಎಲ್ಲಿದ್ರ ಗಂಟೆ ಬಿತ್ತು ಏನೋ. ಅಮರ, ಯಾಕೆ ಹಿಂಗೆ ಕೂತಿದ್ವಿ? ಆಫೀಸ್ ಕಡೆ ಬಂದೇ ಇಲ್ಲ?
ಏನು ಮಾಡ್ಲಿ ದೋಸ್ತ, ನಮ್ಮ ಮನ್ಯಾಗ ಭಾಳ ಜೀವತನ ಆತಾಳ ನಮ್ಮವ್ವ, ಮಕ್ಕಳಿಲ್ಲ ತೇಳಿ ನನ್ನ ಹೆಂಡತಿಗೆ ಒದರಾಡೋದು ತಿರುಗಾಡೋದು ಒಟ್ಟು ಎಸಿದ ಗಡಿ ಮಾತಾಡೋದು ಮಾಡತ್ತಾಳ. ಏನಾರ ಮಾಡ್ಲಿ ತಿಳಿಯಲಾಗ್ಯ ದೋಸ್ತ ನನಗೆ. ಇಂಥದಕ್ಕೆಲ್ಲ ಚಿಂತೆ ಮಾಡ್ಕೋತ ಕುಂಡಿರ್ತಾರೆ ನಾವು ಹೊಸ ಸಂಸಾರ ಅಂದ ಬಳಕ ಇವೆಲ್ಲ ಇರುವ ಎಲ್ಲ ಒಳ್ಳೇದಾಕತಿ. ಕೆಲವರು ನೋಡಿದ್ರೆ 20 ವರ್ಷ ಗಟ್ಟಲೆ ಮಕ್ಕಳಾಗಿಲ್ಲ ಅದು 20 ವರ್ಷದ ಮ್ಯಾಲೆ ಮಕ್ಕಳಾಗ್ಯಾವ. ಇಂಥದಕ್ಕೆಲ್ಲ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಚಲೋನ ಆಗ್ತೈತಿ, ಏನು ವಿಚಾರ ಮಾಡಕ್ಕೆ ಹೋಗ್ಬೇಡ. ಚಲೋ ಆಗ್ತೈತೆ ದೋಸ್ತ. ಏನಲ್ಲತ್ತಾರ ಮನ್ಯಾಗ? ಏನಿಲ್ಲ, ಬಾಜು ಮನೆಯವ್ರಿಗೆ ಮದುವೆ ಆಗೈತಿ, ಅವ್ರಿಗೆ ಮಕ್ಕಳಾಗ್ಯಾವು, ನಿಮ್ಗೆ ಯಾಕಾಗಿಲ್ಲ, ಮದುವೆ ಆಗಿ 8 ವರ್ಷ ಆಯಿತು, ಹಂಗಾಯ್ತು ಹಿಂಗಾಯ್ತು. ಸುಮ್ಮನೆ ಏನಾರೇ ಬಟ್ ಯಾರ್ದಾರ ತೊಗೊಂಬಂದು ಮನ್ಯಾಗ ತಕ್ಕೊಂಡು ನಾನು ಹೆಂಡತಿ ಜೊತೆ ಜಗಳ ಮಾಡೋದು. ಏನಾರು ಮಾಡಲಿ ಸಾಕಾಗಿ ಹೋಗ್ಬಿಟ್ಟೈತೆ ನನಗರ. ಅಲ್ಲ ಯಾವ ಚಲೋ ದವಾಖಾನಿಗೆ ತೋರಿಸ್ಬೇಕಿಲ್ಲ? ಏನು ದೋಸ್ತ, ತೋರಿಸ್ಲಾರ ದವಾಖಾನೆ ಉಳ್ದಿಲ್ಲ, ಬೆಡ್ಕೊಲಾರ ದೇವ್ರು ಉಳ್ದಿಲ್ಲ, ಎಲ್ಲನೂ ಮಾಡಿಬಿಟ್ಟಿನಿ. ನಡೀದಿನ ದೋಸ್ತ. ನೋಡು, ಕೆಲವೊಬ್ರಿಗೆ ಜಲ್ದಿನ ಆಗ್ತಾವೆ, ಕೆಲವೊಬ್ರಿಗೆ ಲೇಟ್ ಮಾಡಿ ಆಗ್ತಾವೆ. ಇದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ. ಒಟ್ಟು ದೇವ್ರು ಒಳ್ಳೇದು ಮಾಡ್ತಾನೆ. ನೋಡೋಣ ದೋಸ್ತ. ಇನ್ನು ಹಿಂಗೆ ಕುಂಡ್ರದ್ದು ನನಗೆ ಸರಿ ಅನ್ಸಲ್ಲ ದೋಸ್ತ. ನಡಿ ಹೋಗೋಣ. ಏನ್ ಮಾಡತ್ತಿ ಅವಿ? ಬರ್ರಿ ಅಕ್ಕೋರ ಬರ್ರಿ. ಈಗ ಬಾಂಡೆ ಅದು ರೀ, ಗ್ಯಾಸ್ ಕಟ್ಟಿ ಒರ್ಸ್ಕೊಳಕತ್ತೀನಿ ರೀ. ಇನ್ನು ಕಸ ಇಟ್ಟು ಹುಡ್ಕೋಬೇಕು ನೋಡ್ರಿ. ಹೌದಾ? ರೀ ಬಂದೇ ಇಲ್ಲಲ್ರಿ, 2 ದಿನ ಆಯ್ತು. ಬಂದಿಲ್ವಾ, ಕೆಲಸ ಇತ್ತು, ಬರಕ್ ಆಗಿಲ್ಲ. ಎಲ್ಲಿಗಾಳಿ ಮತ್ತೆ ಕಾಣಲ್ಲಾಗ್ಯಾವಲ್ಲ? ನಮ್ಮ ಅತ್ತೆಯರು ಊರಿಗೆ ಹೋಗ್ಯಾರಿ, ಮಗಳ ಬಲ್ಲಿ ಹೋಗ್ಯಾರಿ. ಈಗ ಬರಾಕತ್ತಾರ್ರಿ, ಈಗ ಬಸ್ಸಿಗೆ ಹತ್ಯಾರಿ. ನೀಟ್ ಹೊಡ್ದಾಗ ಬರ್ತಾರಿ ಸಂಜೆ ಕಡೆ. ಹೌದು. ಮತ್ ಮೊನ್ನೆ ನಿಮ್ಮ ಮತ್ತೆ ಹಂಗಂದ್ಲವ, ಮನ್ಸಿಗೆ ಹಚ್ಕೊಳಕ್ ಹೋಗ್ಬೇಡ. ಇಲ್ರಿ, ಏನ್ ಮಾಡೋದ್ರಿ, ನಮ್ಮ ದೈವದಾಗ ಹಂಗ ಐತಂದ್ರ ಮತ್ತೆ ಅವ್ರ ಹತ್ತಾರಂದ್ರ ನಾವು ಅನಿಸ್ಕೋಬೇಕಲ್ರಿ. ಇಲ್ಲವ ಮಂದಿ ಮುಂದೆಲ್ಲ ಏನೇನಾರು ಹೇಳ್ಕೋತ ಅಡ್ಡಾಡ್ತಾಳ, ಹಂಗೆಲ್ಲ ಹೇಳ್ಬಾರ್ದು. ಇರಲ್ಲಕ್ಕ ಅಕ್ಕವ ಮತ್ತೆ ಮುಂದೆ ಇರಲ್ಲಕ್ಕವ. ನಿಮ್ಮ ಅತ್ತಿ ಭಾಳ ಕೋಡಿ ಅದಾಳ, ಏನೋ ಮನ್ಸಿಗೆ ಹಚ್ಕೊಳಕ್ ಹೋಗ್ಬೇಡ. ಆರಾಮಾಗಿರು, ಹಾಕಿದ ಏನು ತಲೆ ಹಾಕೊಳಕ್ ಹೋಗ್ಬೇಡ. ಆಯ್ತು, ಬರ್ಲ ಹೊಕ್ಕಿ, ನಾನು ಟೈಮ್ ಆಗುತ್ತೆ. ಮನೆ ಕಡೆ ಯಾರು ಇಲ್ಲ. ಚಾ ಕುಡಿಯೋದು, ಚಾ ಕುಡ್ದು ಚಾ ಮಾಡ್ತೀನಿ. ನನ್ನ ಮಮ್ಮ ಚಾಯ್ ಮನ್ಸಿ ಅದ್ಯಾ ನೀ? ಚಾ ಮಾಡ್ತೀನಿ ಕುಡ್ದು ಹೋಗತ್ಯಾ? ಕುಂದ್ರಿ ಆಂಟಿ, ಕುಂದ್ರಿ, ಚಾ ಮಾಡ್ತೀನಿ ಒಂದಿಟ್ಟು. ಅಪ್ಪು ಕುಡಿತಾನ್ರಿ, ಶಾಣೆ ಭಾಳ ಅದನ್ರಿ, ಭಾಳ ಚುಟ್ಟಿ ಅದನ್ರಿ. ಬರ್ತಿರ್ತಾನ್ರಿ, ದಿನ ಬರ್ತಾನ್ರಿ ಮನಿಗೆ. ಹೌದಾ? ಇಲ್ಲೇ ಆಟ ಆಡಕ್ ಬರ್ತಾನ. ಈ ಕಡೆ ಹುಡುಗರು ಅದಾವಲ್ಲ, ಹಾ ರೀ, ಅವ್ನ ದೋಸ್ತರೆಲ್ಲಾರು ಇಲ್ಲೇ ಅದಾರ. ಈ ಕಡೆ ಬರ್ತಾನ, ನಿಮ್ಮ ಮನಿ ಕಡೆನ ಆಟ ಆಡಕವ. ಶಾಣೆ ಅದನ್ರಿ. ಬಂದ ಅಂದ್ರ ನಮಗ್ ಇಲ್ಲಿ ಮಾತಾಡ್ಸ್ಲಾರ ಹೋಗುದಿಲ್ರಿ. ನನಗ ಅವ್ರ ಅಂಕಲ್ಗ ಮಾತಾಡ್ಸಿ ಭಾಳ ತರ್ಲೆ ಮಾಡಿ ಹೋಗ್ಕನ್ರಿ. ಹೌದಾ? ಭಾಳ ಬೆರಿಕೆದ ನಾವು ಇವ. ಹ್ಞೂ ರೀ, ಶಾಣೆ ಅದನ್ರಿ. ಕುಂದ್ರ ಅಪ್ಪು, ಹೊರಗೆ ಅಜ್ಜಿ ಜೊತೆ ಚಾ ಮಾಡ್ತೀನಿ. ಕುಂದ್ರ. ಬಾ ಅಲ್ಲಿ ಕುಂದ್ರಲೆ ಹೊರಗ. ಹಾ ಕುಂದ್ರಿ. ಅಮಾರ್, ಹಾಂಪ್ಪ, ಬಾರಪ್ಪ ಇಲ್ಲಿ ಸ್ವಲ್ಪ ನಿನ್ನ ಜೋಡಿ ಮಾತಾಡೋದೈತಿ. ಹೇಳಪ್ಪ. ನೋಡಪ್ಪ, ನಾವು 8 ವರ್ಷದ ಕಾದೀವು ನಿನ್ನ ಹೆಂಡತಿಗೆ ಮಕ್ಕಳಾಗ್ತಾವ ತಂದ. ಮತ್ತು ನಿಮ್ಮವರೇ ಭಾಳ ಚಿಂತೆ ಮಾಡಕತ್ತಾಳ, ನನಗೆ ಮೊಮ್ಮಕ್ಕಳು ಬೇಕು, ನನಗೆ ಮೊಮ್ಮಕ್ಕಳು ಬೇಕಂತ. ಅದಕ್ಕೆ ನಾ ಏನತ್ತನು, ನೀ ಇನ್ನೊಂದು ಮದುವೆ ಆಗಿಬಿಡು. ಬರೀ ನೀ ಹ್ಞೂ ಅಂದ್ರೆ ಸಾಕು, ನಾ ಕನ್ಯಾ ನೋಡೋಕೆ ಶುರು ಮಾಡ್ತಾನೆ. ನೋಡಪ್ಪ, ಮಕ್ಳು ಇಲ್ಲ ಅನ್ನೋ ಚಿಂತೆ ನಮಗೂ ಐತಿ. ಆದ್ರೆ ಏನು ಮಾಡೋದು, ಆ ದೇವ್ರಿಗೆ ಮನ್ಸಿಗೆ ಬರತ್ತಿಲ್ಲ. ನಾರೇ ಮತ್ತೊಂದು ಮದುವೆ ಅಂತೂ ಆಗಂಗಿಲ್ಲಪ್ಪ. ಅಮಾರ ನೋಡು, ಇನ್ನೊಂದು ಸರಿ ವಿಚಾರ ಮಾಡು. ಚಂದಾಗಿ ಹಾಕ್ಬೇಕು ಬಾಲ. ಕ್ಯಾಚ್. ಸೂಪರ್ ಸೂಪರ್. ವಾವ್. ಬಾಯ್ ಬಾಯ್ ಅಪ್ಪು. ಬಾಲೋ ಇರೋ. ಬಾಯ್ ಬಾಯ್. ಮತ್ ಬರ್ರಿ ಈಗ. ಎಲ್ಲಿ ಹೋದಪ್ಪ ಅಮರ? ಅಮರ, ಅಮರ, ಅಮರ. ಯಾಕೋ ಇಲ್ಲ ಕೂತಿದೆ? ಅಲ್ಲ, ಆಫೀಸಿಗೆ ಬಂದಿಲ್ಲ, ಮತ್ತು ನಮ್ಮ ಅಡ್ಡಕ್ಕೂ ಬಂದಿಲ್ಲ. ತೆಳಗಲ್ಲಿ ತಂಗಿ ಕೇಳಿ, ಮತ್ತು ಮ್ಯಾಲೆ ಹೋಗ್ಯಾರಂದ್ರು. ಮೊನ್ನೆ ಏನು ಮಾಡ್ಲಾಕತ್ತಿದ್ದಿಲ್ಲ ಕೂತ? ನಾ ಏನು ಮಾಡತ್ತೀನಿ ದೋಸ್ತ? ನಾನು ನೋಡಿ ದೋಸ್ತ, ಇದೇನು ಹೊಸದೇನು ಬೇರೆ ಏನೋ ಮಾಡ್ಲತ್ತಿಲ್ಲ ನೀ? ಏನು ಮಾಡತ್ತೀನಿ ದೋಸ್ತ? ಹಾಂ,
ನಾ ಏನು ಮಾಡತ್ತೀನಿ ದೋಸ್ತ? ಅಲ್ಲೋ ನೀ ಅಡಿಕೆಗಳು ಹಾಕಲ್ದವ ಮತ್ತು ಹಿಂಗೆ ಅದು ಏನು ಇಟ್ಟಿದೆ ಅಲ್ಲಿ? ನಾನು ನೋಡಿನು ಏನು ಇಟ್ಟಿದೆ ಅಲ್ಲಿ ಮಗ್ಲು ನೋಡೋದು? ಏನಿಲ್ಲ ದೋಸ್ತ. ಅದು ಏನು ಇಟ್ಟಿದೆ ಮತ್ತೆ ಅಲ್ಲಿ? ಏನಿಲ್ಲ ದೋಸ್ತ. ಏನದ ಹೇಳು. ಅಲ್ಲೋ ಅಡಿಕೆ ಹೋಳು ಹಾಕಲ್ದವ್ ನೀನು. ಅಲ್ಲ ಅಂಥ ಸಮಸ್ಯೆ ಏನಾಗೈತೋ ಕುಡ್ಕೊತ್ಕೊಂಡ್ರು ಅಂತದ? ಏನು ಮಾಡಲಿ ದೋಸ್ತ, ಮನ್ಯಾಗ ಕಿರಿಕಿರಿ ಮಾಡತ್ತಾರ ನಮ್ಮವ್ವ ನಮ್ಮಪ್ಪ ಮತ್ತೊಂದು ಮದುವೆ ಆಗತ್ತೆ ಹೇಳ್ಕೇಶಂದ. ಮತ್ತು ಅದಕ್ಕೆ ನೀ ಏನಂದಿ? ನಾ ದೋಸ್ತ ಆಗೋದಿಲ್ಲ ಅಂತ ಹೇಳ್ಬಿಟ್ಟಿನಿ, ನಾನು ಹೆಂಡ್ತಿನ ಬಿಟ್ಟರೆ ಅದು ಆಗೋದಿಲ್ಲ ಅಂತ ಹೇಳ್ಬಿಟ್ಟಿನಿ ನಾ. ಅಲ್ಲೋ ಹೇಳುವ ಲೆಕ್ಕ ಅದಕ್ಕೆ ಇದು ದಾರದ ಬಟ್ಟೆ ಹಿಡಿದ್ರೆ ಅದು ಎಲ್ಲ ಸಮಸ್ಯೆ ಪರಿಹಾರ ಆಗ್ತಾವ? ಏನು ಮಾಡಲಿ ದೋಸ್ತ, ಟಾರ್ಚರ್ ಆಗ್ಬಿಟ್ಟೈತೆ, ಅದಕ್ಕೆ ನೆಮ್ಮದಿಗೋಸ್ಕರ ಕುಡಿಯಾಕತ್ತೀನಿ. ಅಲ್ಲೋ ನೆಮ್ಮದಿ ಸಂಬಂಧ ದಾರು ಕುಡಿದ್ರೆ ಇಡೀ ಕರ್ನಾಟಕ ತುಂಬ ಎಲ್ಲ ಬರೀ ಬಾಟ್ಲಿ ಹಿಡ್ಕೊಂಡು ತಿರುಗಾಡ್ತಿದ್ರು. ಇದು ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್ ನಿನಗಿದೆ. ಅಲ್ಲೋ ಅಡಿಕೆ ಹೋಳು ಹಾಕಲ್ದವ್ ನೀನು ನನಗೆ ಒಂಥರ ಅನ್ಸತ್ತಪ್ಪ. ಅಲ್ಲೋ ಇರುವಲಕ್ಕ ಭಾಳ ಮನ್ಸಿಗೆ ನೋವು ಮಾಡ್ಕೊಳಕ್ಕೆ ಹೋಗ್ಬೇಡ. ಹಾಂ ನಾವು ಅದೀವಿ ದೋಸ್ತರು ಅದೀವಲ್ಲ, ನಮ್ಗೆ ಹೇಳ್ಕೊ. ಹಾಂ ಇದು ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್ ನೋಡು. ನಡಿ ಹೇಳಿ ಮೊದಲು ನೀ ಇಲ್ಲಿದ್ದು ಹೇಳಿ. ನಡಿ ಹುಚ್ಚರ್ಗತಿ ಮಾಡ್ಕೊತ್ಕೊಂಡಿರ್ತಿರೋಂಬಲ್ಲ. ನಿಂದ್ರಿಲಿ, ನನ್ನ ಮಗಗ ಏನು ಮೋಡಿ ಮಾಡಿಯೋ ಏನೋ ಗೊತ್ತಿಲ್ಲ. ಅವ ಇನ್ನೊಂದು ಮದುವೆ ಆಗೋದು ವಾಲ್ ಅನ್ಲಾಕತ್ತಾನ. ನೀ ಏನು ಮಾಡ್ತೇವೆ ಬಿಡ್ತೇವೆ ಗೊತ್ತಿಲ್ಲ. ಅವಂಗ ಇನ್ನೊಂದು ಮದುವೆ ಮಾಡ್ಲಕ್ಕ ವಾಪಸ್. ಇಲ್ಲಾದ್ರೆ ನೋಡು ನೀನು. ರೀ ನೀವು ಇನ್ನೊಂದು ಮದ್ವೆ ಆಗಬಾರ್ದ್ರಿ? ಹೇಯ್ ನೀನು ಹುಚ್ಚಿಗೆ ಚಿಡ್ದೈತೇನ? ಯಾಕೆ ಅವಪ್ಪ ಏನಾರ ಅಂದ್ರೆ ನಿನಗೆ ಅವ್ರೊಂದು ಹಂಗೆ ಮಾತಾಡ್ತಾರ ಅದಕ್ಕೆ ನೀನು ಹಂಗೆ ಮಾತಾಡ್ತಲ್ಲ. ನಾ ನಿನಗೆ ಮಗು ಇದ್ದಂಗೆ, ನೀ ನನಗೆ ಮಗು ಇದ್ದಂಗೆ. ನಿನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲಲೇ. ರೀ ಇದು ಹೇಳಾಕ ಕೇಳಾಕ ಚಂದ ಅನಿಸ್ತೈತಿ, ಆದ್ರೆ ವಾಸ್ತವನೇ ಬೇರೆ ಐತ್ರಿ. ಅರ್ಥ ಮಾಡ್ಕೋರಿ. ನೋಡು, ಇದ್ರ ಬಗ್ಗೆ ನೀ ಮಾತಾಡೋದಾದ್ರೆ ನನ್ನ ಜೊತೆ ಮಾತಾಡಕ್ಕೆ ಹೋಗ್ಬೇಡ. ನಡಿ ಬರೀ ಇದನ್ನ ಹೇಳ್ಕೊತ ಕುಂದಿರ್ತಾ. ರೀ ಒಪ್ಪಿಸಿನ ನಿನ್ನ ಗಂಡಗ? ಮತ್ತೆ ಅವ್ರು ಒಲ್ ಅನ್ನಕತ್ತಾರಿ. ಅದನ್ನೇನು ಹೇಳ್ಬೇಡ, ಏನು ಕೇಳಬೇಡ. ಒಪ್ಪಿಸ್ಬೇಕಂದ್ರೆ ಒಪ್ಪಿಸ್ಬೇಕು, ಇಲ್ಲಾಂದ್ರೆ ನೋಡಿ ನಿನ್ನ. ನಂದೇನು ತಪ್ಪೈತಿ? ನಾ ಏನು ಪಾಪ ಮಾಡೀನಿ? ನಂಗೆ ಯಾಕೆ ಈ ಶಿಕ್ಷೆ? ಇಷ್ಟೊಂದು ಪ್ರೀತಿಸೋ ಗಂಡಿದ್ರು ನಂಗೆ ಬದುಕು ಯೋಗ್ಯತೆ ಇಲ್ಲ. ನಾ ಏನ್ ಮಾಡ್ಲಿ? ಮತ್ತೆ ಒಂದೇ ಒಂದು ಮಗು ಕೇಳಕತ್ತಾರ. ಕುಡಿ ಶಕ್ತಿ ನಂಗಿಲ್ಲ. ಎಷ್ಟು ದೇವ್ರಿಗೆ ಬಿಡ್ಕೊಳ್ಳಿ, ಎಷ್ಟು ದೇವ್ರಿಗೆ ಅರ್ಕಿ ಹೊತ್ಕೊಳ್ಳಿ. ನೀ ಹಂಗ ಮಾಡಲಿ. ನನ್ನ ಗಂಡು ಮಕ್ಕಳು ಬೇಕನ್ನೋ ಆಸೆ ಇದ್ರು ನನ್ನ ಪ್ರೀತಿಗೆ ವಾಲ್ ಅನ್ನಕತ್ತಾರ. ಒಂದ್ ವೇಳೆ ಅವ್ರ ಮದ್ವೆ ಆದ್ರೆ ಅದನ್ನ ನೋಡಿ ತಡ್ಕೊಳ್ಳೋ ಶಕ್ತಿ ನಂಗಿಲ್ಲ. ನಂಗ ಶಕ್ತಿ ಇಲ್ಲ, ನಂಗ ಆಗೋದಿಲ್ಲ. ನಾ ಏನ್ ಪಾಪ ಮಾಡೀನಿ? ನಂಗೆ ಯಾಕೆ ಶಿಕ್ಷೆ? ನಾ ಎಷ್ಟು ಕೇಳ್ಕೊಂಡ್ರು ಒಬ್ಬ ದೇವ್ರನ್ನ ಕಾಣ್ತಾರಲ್ಲ. ನಾ ಏನ್ ಮಾಡ್ಲಿ? ನಾ ಬದುಕಿರ್ಬಾರ್ದು. ಕ್ಷಮಿಸ್ಬಿಡ್ರಿ ನಂಗ. ಅಮರ ಏ ತಂಗಿ ಕಕ್ಕ ಏನಾತ್ರಿ? ಏನು ಪಾಸ್ ನಿನ್ನ ಈ ಮಕ್ಕಳ ಸಲುವಾಗಿ ಒಂದು ಮಾತು ಏನೋ ಅನ್ನಬಾರ್ದು ಅಂದಿವಿ. ಹಿಂಗೆ ಮಾಡ್ಕೊಂಡು ಕೂತಾಳ ನೋಡು ಯಪ್ಪ. ಅಯ್ಯೋ ಯಪ್ಪ. ಅಲ್ಲ ಅಮರ್ ಹಲೋ ಅಮರ, ಎಲ್ಲಿದಿ? ಹಾಂ ದೋಸ್ತ ಹೇಳ. ಹೊರಗಂದ್ರ? ನಾ ಇಲ್ಲಿ ಸ್ವಲ್ಪ ಹೊರಗೆ ಬಂದಿದ್ದೆ ದೋಸ್ತ. ಹೌದಾ? ಮನಿ ಬಿಟ್ಟೆ ಹೋಗಿ ಎಷ್ಟೊತ್ತಾತ್ ನೀನು? ಹೌದಾ? ಈಗ ಸ್ವಲ್ಪ ಅರ್ಜೆಂಟ್ ಮನಿ ಕಡೆ ಬರೋ. ಅದು ಯಾಕ ಏನು ಎಂತ ಕೇಳಕ್ ಹೋಗ್ಬೇಡ. ಸ್ವಲ್ಪ ಅರ್ಜೆಂಟ್ ಮನಿ ಕಡೆ ಬಾ ಅಟ್ಟ.
ಜಲ್ದಿ ಬಾ. ಹಾಂ ದೋಸ್ತ ಬಂದೆ. ಯಾಕ ಇಟ್ಟಾಗ ಜಲ್ದಿ ಬಾ ಅನ್ನತ್ತಾನ, ಏನಾಯ್ತು? ಅಮರ ತಂಗಿ ಏನು ಮಾಡ್ಕೊಂಡಳು. ಸರಿ ಭಾಗ್ಯ 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 ಹೇಳ ಭಾಗ್ಯ ಹೇಳ ಅಂದೆ. ಭಾಗ್ಯ ಭಾಗ್ಯ ಏನ್ ಮಾಡ್ಕೊಂಡಲ್ಲ ನೀ? ಭಾಗ್ಯ ಭಾಗ್ಯ ನಿನ್ ಗಂಡ ಬಂದಿನಲ್ಲ ಇಲ್ಲಿ ನೋಡು. ಲೇ ಭಾಗ್ಯ ನೋಡಲೇ, ನೋಡಲೇ ಇಲ್ಲಿ. ಈಗ ಮಜಾಕ್ ಮಾಡಕ್ ಹೋಗ್ಬಿಡಲೆ ನನ್ನ ಜೊತೆ ನೀಗ. ನಿನ್ ಗಂಡ ಬಂದಿ ನೋಡಲೇ ಇಲ್ಲಿ. ಇಲ್ಲಿ ನೋಡಲೇ, ಇಲ್ಲಿ ನೋಡಲೇ, ಇಲ್ಲಿ ನೋಡ್ ಕಣ್ಣರ ಬಿಡಲೇ. ಇಲ್ಲಿ ನನ್ನ ನೋಡಲ್ಲ ಇಲ್ಲಿ. ಈಗ ಇಲ್ಲಿ ನೋಡಿ, ಇಲ್ಲಿ ನೋಡಮ್ಮ. ಚಿನಿ ನೋಡಿ. ಇಲ್ಲಿ ನೋಡ, ಇಲ್ಲಿ ನೋಡಲೆ ನಾನು ನೋಡಲೆ. ಲೇ ಇನ್ನೇನು ಹುಚ್ಚಗತಿ ಮಾಡ್ಕೊಂಡಿರ್ತೇನ? ಹಾಂ, ಮುಂದಿನ ಕೆಲಸ ಮಾಡು. ಹೇಳ ಅಮರ, ಎದ್ದು ಬಾ. ಅಮರ ದೋಸ್ತನ್ ಬಿಟ್ಟು ಅದೇನು ದೋಸ್ತ. ತಂಗಿ ಸಂತಾನ ಎನ್ನುವುದು ದೇವರು ಕೊಡುವ ವರ. ಇದು ಯಾರ ಕೈಯಲ್ಲಿಯೂ ಇಲ್ಲ. ನಿಮ್ಮ ಮನೆಯ ಮಗಳಿಗೆ ಸಂತಾನವಿಲ್ಲವೆಂದಾಗ ನೀವು ಇದೇ ರೀತಿ ವರ್ತಿಸುವಿರಾ? ಜೊತೆಗಾರ್ತಿ ಇಲ್ಲವೆಂದಾಗ ಜೊತೆಗಾರನ ಬದುಕು ಶೂನ್ಯ. ಸಾವಿನಲ್ಲೂ ಒಂದಾದ ದಂಪತಿಗಳು.